ನಮಸ್ತೆ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯ ಈಗ ಏನ್ ಕೆಲಸ ಆಗಿದೆ ಅಂತ ಅನ್ನೋದು. ಪೈಪ್ ಎಲ್ಲ ಹಾಕಿದ್ದಾರೆ, ವೈರಿಂಗ್ ಎಲ್ಲಾನು ನೋಡ್ಬೋದು ನೀವು. ಗೋಡೆ ಕೊರೆದು ಪೈಪ್ ಎಲ್ಲ ಹಾಕಿದ್ದಾರೆ. ಕೆಳಗಡೆ ಫ್ಲೋರ್ ಮತ್ತೆ ಮೇಲ್ಗಡೆ ಫ್ಲೋರ್ ಹಾಕಿದ್ದಾರೆ. ಇನ್ನು ಒಂದು ಮೇಲ್ಗಡೆ ರೂಮ್ ಬರುತ್ತೆ, ಅದಕ್ಕೆ ಬಾಕಿ ಇದೆ. ಇದನ್ನೆಲ್ಲ ಹಾಕಾದ್ಮೇಲೆ ಇವತ್ತು ಕೆಲ್ಸದವ್ರು ಕೂಡ ಬಂದಿದ್ದಾರೆ. ಮೆಟ್ಲತ್ರ ಎಲ್ಲ ನೀಟಾಗಿ ಹಾಕೊಂಡಿದ್ದಾರೆ ನೋಡಿ. ಇಲ್ಲಿ ಟಿವಿ ಬರುತ್ತೆ, ಟಿವಿ ಶೋಕೇಸ್ ಬರುತ್ತೆ, ಅಲ್ಲೂ ಕೂಡ ಹಾಕಿದ್ದಾರೆ. ವೈರಿಂಗ್ ಕೆಲಸನೂ ಕೂಡ ಮನೆ ಅಂದ್ಮೇಲೆ ತುಂಬಾನೇ ಇಂಪಾರ್ಟೆಂಟ್. ನಾವ್ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಸ್ವಿಚ್ಗಳನ್ನ ಹಾಕಿಸ್ಕೋಬೇಕು. ಹಾಗೆ ಅರ್ಥಿಂಗ್ ವಿಡಿಯೋ ನಿಮ್ಗೆ ಆಗ್ಲೇ ಹಾಕಿ ನೋಡಿ. ಅರ್ಥಿಂಗ್ ಮಾಡೋದಕ್ಕೆ ಅರ್ಥಿಂಗ್ ಕೂಡ ಮಾಡಿದ್ದಾರೆ. ಆಚೆಗಡೆ ಕೂಡ ವೈರ್ ಎಲ್ಲ ಎಳೆದು ಎಲ್ಲ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಸೊಂಪು ಕೂಡ ಕೊಟ್ಟಿದ್ದಾರೆ. ಸೊಂಪುಗೆ ಮೋಟರ್ ಅನ್ನ ಕನೆಕ್ಟ್ ಮಾಡ್ತಾರಲ್ಲ, ಅದರಿಂದ ಸೊಂಪು ಕೂಡ ಕೊಟ್ಟಿದ್ದಾರೆ. ಇನ್ನೇನು ಪ್ಲಾಸ್ಟಿಂಗ್ ಕೆಲಸ ಮಾಡ್ಕೊಬಿಡ್ತಾರೆ ಬೇಗ ಬೇಗ ಪ್ಲಾಸ್ಟಿಂಗ್ ಕೆಲಸನ. ಹಾಗೆ ಇವತ್ತು ಗ್ಯಾಂಗ್ನವ್ರು ಕೂಡ ಬಂದಿದ್ದಾರೆ ಫ್ರೆಂಡ್ಸ್. ಇವತ್ತು ಮನೆ ಹತ್ರ ಮಿಷಿನ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ನೀವು, ಒಂದ್ 8 ರಿಂದ 10 ಜನ ಗ್ಯಾಂಗ್ನವ್ರು ಬಂದಿದ್ದಾರೆ. ಇವ್ರಿಗೆ ಊಟ ತಿಂಡಿ ಕಾಫಿ ಜ್ಯೂಸ್ ಎಲ್ಲ ಕೊಡ್ಬೇಕು ಇವತ್ತು. ಅದರಿಂದ ನಾನು ಕೂಡ ಬಂದ್ಬಿಟ್ಟಿದ್ದೀನಿ. ಹಾಗೆ ಹಿಂದಿಯವ್ರು ಕೂಡ ಬಂದ್ಬಿಟ್ಟಿದ್ದಾರೆ, ಹಿಂದಿಯವ್ರು ಪ್ಲಾಸ್ಟಿಂಗ್ ಮಾಡೋದಕ್ಕೆ. ಹಿಂದಿಯವ್ರು ನೋಡಿ, ಒಂದ್ ರೂಮ್ ಅಲ್ಲಿ ಎಲ್ಲ ಅವ್ರವ್ರ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ನಾನು ಕೂಡ ಗ್ಯಾಂಗ್ನವ್ರಿಗೆ ಅಡ್ಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರ್ ಮಾಡ್ಕೊಂಡಿದೀನಿ. ತರಕಾರಿ ಸಾಂಬಾರು ಮತ್ತೆ ರೈಸ್ ಅನ್ನ ಮಾಡ್ಕೊಂಡಿದೀನಿ. ಯಾವುದೇ ಪ್ರಿಪರೇಷನ್ ಇರ್ಲಿಲ್ಲ. ಮನೆಯಲ್ಲೇ ಅಡಿಗೆ ಮಾಡ್ಬೇಕು ಹೊಸ ಮನೇಲಿ ಅಂತ ಅಂದ್ಬಿಟ್ಟು ಏನು ತಂದಿರ್ಲಿಲ್ಲ. ಹಾಗೆ ಇಲ್ಲಿ ಹಿಂದಿಯವರು ತಂದಿದ್ದ ಐಟಮ್ಸ್ ನ ಹಾಕೊಂಡು ಅಕ್ಕಪಕ್ಕದ ಮನೇಲಿ ಸ್ವಲ್ಪ ಪಾತ್ರೆ ಎಲ್ಲ ಇಸ್ಕೊಂಡು ಅಡಿಗೆ ಮಾಡ್ಕೊಂಡಿದೀನಿ. ಗ್ಯಾಂಗ್ನವ್ರು ಏನಿದ್ರು ಅವ್ರ ಕೆಲಸ ಪೂರ್ತಿ ಆದ್ಮೇಲೆ ಬರೋದವ್ರು ಕೆಲ್ಸಕ್ಕೆ. ಅಂದ್ರೆ ಊಟಕ್ಕೆ ಬರೋದು. ಜ್ಯೂಸ್ಗಳು ತರಿಸ್ಕೊಟ್ಟಿದೆ. ಹಾಗೇನೆ ಟೀ ಟೈಮಲ್ಲಿ ಟೀ ಜ್ಯೂಸು ಎಲ್ಲ ತರಿಸ್ಕೊಡ್ಬೇಕಾಗುತ್ತೆ ಅವ್ರಿಗೆ. ಅಂದ್ರೆ ಸೆಕೆಂಡ್ ಫ್ಲೋರ್ ಮೋಲ್ಡ್ ಆಗಿದೆ. ಇನ್ನ 3ನೇ ಫ್ಲೋರ್ಗೆ ಅಂತ ಅಂದ್ಬಿಟ್ಟು ಮೆಟೀರಿಯಲ್ಸ್ನೆಲ್ಲ ಮೇಲಕ್ಕೆ ಹಾಕೋತಾ ಇದ್ದಾರೆ ಮಿಷಿನ್ ಮೂಲಕ. ಜನಗಳೇ ಮಾಡ್ಬೇಕು ಅಂತ ಅಂದ್ರೆ ತುಂಬಾ ಲೇಟ್ ಆಗುತ್ತೆ, ತುಂಬಾ ದಿನ ತಗೊಳುತ್ತೆ. ಹಾಗೆ ಆಳುಗಳ ಕೂಲಿ ಕೂಡ ಜಾಸ್ತಿ ತಗೊಳುತ್ತೆ. ಆದ್ರಿಂದ ನೋಡಿ, ಮನೆ ಹತ್ರ ಬಂದೆ. ನೆಕ್ಸ್ಟ್ ಕಸ್ತೂರಿ ಮೆಂತ್ಯ ಮಾಡ್ಕೊಂಡಿದೀನಿ. ಮೆಂತ್ಯ ಸೊಪ್ಪನ್ನ ಒಣಗಿಸ್ಬಿಟ್ಟು ಈ ರೀತಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಪ್ಯೂರ್ ಆಗಿ ಕಸ್ತೂರಿ ಮೆಂತ್ಯನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಡ್ಡಿನೆಲ್ಲ ತೆಗಿಬೇಕು. ಇದನ್ನ ಕಡ್ಡಿನೆಲ್ಲ ಸಪರೇಟ್ ಬಿಡಿಸಿ ಇಟ್ಕೋಬೇಕು. ಬೆಳಗ್ಗೆನೆ ಒಣಗಕ್ ಹೋಗಿದೆ. ಇದನ್ನ ನೈಟ್ ಎತ್ತಿ ಇಟ್ಕೊಬೇಕು ಸಂಜೆ ಟೈಮಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಬಾಬ್ಗೆ ಎಲ್ಕ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಅಡಿಗೆಗೆ ಅಂತ ಅಂದ್ಬಿಟ್ಟು ಕರ್ಮೀನ್ ಸಾಂಬಾರ್ ಮಾಡ್ಕೊತಾ ಇದೀನಿ ನಾನು. ಅನ್ನ ಸಾಂಬಾರ್ ಅಲ್ಲೇ ಮಾಡಿದ್ದೆ. ಮಧ್ಯಾಹ್ನ ಊಟ ಮಾಡಿದ್ರಿಂದ ಸಂಜೆಗೂ ಅದೇ ಊಟ ತಿನ್ನೋದಿಕ್ ಆಗಲ್ಲ ಅಂದ್ಬಿಟ್ಟು ಒಣಕರ್ಮೀನು ಸಾಂಬಾರ್ ಮಾಡ್ಕೊತಾ ಇದೀನಿ. ಹಸಿ ಕಾಳು ಹಾಕಿ ಸಾಂಬಾರ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನ್ ಅಲ್ಲೇ ಅಲ್ಲ, ಎಲ್ಲಾ ಸೀಸನ್ ಅಲ್ಲೂ ಕೂಡ ಈಗ ಅವರೆಕಾಯಿ ಎಲ್ಲ ಸಿಗುತ್ತೆ. ಅದರಿಂದ ಹಸಿ ಒಣಕರ್ಮೀನ್ ಹಾಕ್ಬಿಟ್ಟು ಸಾಂಬಾರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೆಗಡಿ ಕೆಮ್ಮಿಗೆ ಕಫಕ್ಕೆ ಎಲ್ಲ ತುಂಬಾನೇ ಒಳ್ಳೇದು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಕೆಲವರು ಇಷ್ಟ ಪಡ್ತಾರೆ ಇದನ್ನ, ಇನ್ ಕೆಲವರು ಸ್ಮೆಲ್ಲು ಅಂತ ಇಷ್ಟ ಪಡಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಳಿಗೆ ಅಷ್ಟು ಇಷ್ಟ ಆಗಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ. ಆದ್ರಿಂದ ಮಾಡ್ತೀನಿ ನಾನು. ನಾವು ಕೂಡ ತಿಂತೀವಿ ಇದು ಒಣಕರ್ಮೀನನ್ನ. ಮತ್ತೆ ಫಿಶ್ ಅನ್ನ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ನಮ್ ಕಡೆ ಫಿಶ್ ಅಷ್ಟು ಸಿಗಲ್ಲ, ಆದ್ರಿಂದ ನಾವು ಅವಾಗವಾಗ ಕರ್ಮೀನ್ ತಂದು ಸಾಂಬಾರ್ ಮಾಡ್ತೀವಿ. ನೋಡಿ, ಇದನ್ನ ಹಸಿ ಅವರೆಕಾಳು, ಆಲೂಗೆಡ್ಡೆ, ಬದ್ನೆಕಾಯಿ ಇಷ್ಟನ್ನೇ ನಾನು ಹಾಕೋದು. ಇಷ್ಟನ್ನು ಬೆಂದ್ಮೇಲೆ ಇದಕ್ ನಾನು ರುಬ್ಕೊಂಡಿದ್ದು ಟೊಮೆಟೊ ಮತ್ತೆ ಕಾಯನ್ನ ಹಾಕೋತಾ ಇದೀನಿ. ಕರ್ಮೀನನ್ನ ಹುರಿದು ಇಟ್ಕೊಂಡಿದೀನಿ ನೋಡಿ. ನಾನು ಯಾವ ರೀತಿ ಕರ್ಮೀನ್ ಸಾಂಬಾರ್ ಮಾಡ್ತೀನಿ ಅಂದ್ರೆ, ಇದು ಉರುಪೆಲ್ಲ ಚೆನ್ನಾಗಿ ಹೋಗ್ಬೇಕು, ಗಲೀಜೆಲ್ಲನು ಕರ್ಮೀನಲ್ಲಿ ಇರೋದು. ಅದನ್ನ ಚೆನ್ನಾಗಿ ರಾಗಿ ಹಿಟ್ಟನ್ನ ಹಾಕಿ ನಾನು ಕ್ಲೀನ್ ಮಾಡ್ಕೊತೀನಿ. ಮರದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು ಪ್ಲಾಸ್ಟಿಕ್ ಮರದಲ್ಲಿ. ಈಗ ಸ್ವಲ್ಪ ಮಿಕ್ಸರ್ ನಲ್ಲಿ ತೊಳೆದು ಹಾಕೊಂಡು ಒಂದ್ ಸ್ಪೂನು ಮನೇಲಿ ಮಾಡಿಸ್ಕೊಂಡಿರುವಂತ ಸಾಂಬಾರ್ ಪೌಡರ್ ಅನ್ನ ಹಾಕ್ಬಿಟ್ಟು ಇದ್ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು. ಸಾಂಬಾರು ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು. ಆಮೇಲೆ ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕೊಂಡು ಲಾಸ್ಟ್ ಅಲ್ಲಿ ಕರ್ಮೀನನ್ನ ಹಾಕೊಳ್ಳೋಣ. ಸಾಂಬಾರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕುದಿಬೇಕಿದು, ಇದು ಕುದಿಯೋದಕ್ಕೆ ಬಿಡೋಣ ಮೊದ್ಲು. ನೋಡಿ, ಕರ್ಮೀನ್ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ, ರಾಗಿ ಹಿಟ್ಟನ್ನ ಹಾಕೊಂಡು ಮರ್ಕು ಹಾಕೊಂಡು ಈ ರೀತಿ ಕೈಯಲ್ಲಿ ಉಜ್ಜಿ ಉಜ್ಜಿ ನೀಟಾಗಿ ಒಂದ್ 2-3 ಸರಿ ಚೆನ್ನಾಗಿ ಉಜ್ಜಬೇಕು ಇದನ್ನ. ಈ ರೀತಿ ಉಜ್ಜೋದ್ರಿಂದ ಉರುಪೆಲ್ಲ ಹೋಗುತ್ತೆ. ಹಾಗೆ ಕಲ್ಲು ಮಣ್ಣು ಈ ತರದೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಒಂದು 7-8 ಸರಿ ತೊಳ್ಕೊಬೇಕು ಇದನ್ನ. ಸಾಂಬಾರ್ ಆಫ್ ಮಾಡಿದ್ಮೇಲೆ ಹಾಕೋಬೇಕು ಇದನ್ನ. ಹುರಿದಿರ್ತೀವಲ್ಲ ಮೊದ್ಲೇ ನಾವು, ಅದರಿಂದ ಸಾಂಬಾರ್ ಆಫ್ ಮಾಡ್ದಾಗ ಹಾಕೋಬೇಕು. ಇದನ್ನು ಕೂಡ ಬಾಣ್ಲಿನಲ್ಲಿ ಹುರ್ಕೋಬೇಕಾಗುತ್ತೆ. ಇದು ವಿಡಿಯೋ ಸ್ಕಿಪ್ ಆಗಿದೆ. ಬಾಣ್ಲಿನಲ್ಲಿ ಹುರಿದ್ಬಿಟ್ಟು ಆಮೇಲೆ ಮಾಡ್ಕೋಬೇಕು. ತೊಳೆದು ಸಾಂಬಾರ್ಗೆ ಹಾಕೋತೀನಿ ನಾನು. ಒಗ್ಗರಣೆ ಹಾಕೋತಾ ಇದೀನಿ. ಈರುಳ್ಳಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಬಿಟ್ಟಿದೀನಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಕೂಡ ಹಾಕೋಬಹುದು ಇದಕ್ಕೆ. ನೋಡ್ಕೊಂಡಿಲ್ಲ, ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಬಿಟ್ಟಿದೀನಿ. ಎಣ್ಣೆ ಚೆನ್ನಾಗಿ
ಈರುಳ್ಳಿನ ಫ್ರೈ ಮಾಡಬೇಕು. ಒಗ್ಗರಣೆ ಚೆನ್ನಾಗಿ ಗಮ್ ಅನ್ಬೇಕು. ಕರಿಬೇವಿನ ಸೊಪ್ಪು ಕೂಡ ಹಾಕೋಬಹುದು ಇದಕ್ಕೆ. ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ಕೂಡ ಹಾಕೋಬಹುದು. ಇಲ್ಲಾಂದ್ರೆ ಬರೀ ಈರುಳ್ಳಿನ ಒಗ್ಗರಣೆ ಮಾಡಿದ್ರು ಚೆನ್ನಾಗಿರುತ್ತೆ. ಹಾಗೆ ಮೀನನ್ನು ಚೆನ್ನಾಗಿ ತೊಳ್ಕೊತಾ ಇದೀನಿ ನಾನು. ಒಂದ್ 5-6 ಸರಿ ತೊಳೆದು ಹಾಕ್ಬೇಕು ನೆಲ್ಲಿನಲ್ಲಿ. ನೀರಿನಲ್ಲಿ ಚೆನ್ನಾಗಿ ಜಾಸ್ತಿ ನೀರಲ್ಲಿ ತೊಳೆದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸಾಂಬಾರ್ ಆಗುತ್ತೆ. ಇಲ್ಲಾಂದ್ರೆ ಕಲ್ಲೆಲ್ಲ ಸಿಕ್ಬಿಡುತ್ತೆ ಕರಿಮೀನಲ್ಲಿ, ಆದ್ರಿಂದ ಚೆನ್ನಾಗಿ ತೊಳಿಬೇಕು. ಈಗ ಸಾಂಬಾರನ್ನ ಹಾಕೊಂಡು ಒಗ್ಗರಣೆ ಕೂಡ ಹಾಕೊಂಡೆ. ಹಾಗೆ ನೋಡಿ ಸಾಂಬಾರನ್ನ ಕುದಿಯಕ್ಕಿಟ್ಟು ಈಗ ನಾನು ಕರಿಮೀನನ್ನ ಚೆನ್ನಾಗಿ ತೊಳ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಕುದಿಸೋ ಹಾಗಿಲ್ಲ, ಬೆಂದೋಗ್ಬಿಟ್ರೆ ಮೀನೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ಫಸ್ಟೇ ಹುರಿದಿರೋದ್ರಿಂದ ಜಾಸ್ತಿ ಕುದಿಸಾಗಿಲ್ವ. ಆಗ ಒಗ್ಗರಣೆ ಹಾಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ಮತ್ತೆ ರೆಸಿಪಿ, ನನ್ನ ಡೈಲಿ ರೊಟೀನ್. ಈ ವಿಡಿಯೋ ಯಾರಿಗಿತ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.